ಡೆಲಿವರಿ ಆಗ್ಬಿಡುತ್ತೇನೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದನ್ನ ಫುಲ್ಲು ಪೇನ್ ಸ್ಟಾರ್ಟ್ ಆಗ್ಬಿಡ್ತು. ಮೈಯೆಲ್ಲ ಫುಲ್ಲು ಸ್ವೆಟ್ಟಿಂಗ್ ಆಗ್ತಾ ಇದೆ, ಕಂಟ್ರೋಲ್ ಆಗ್ತಾ ಇಲ್ಲ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ, ಆ ಥರ ಆಗ್ತಾ ಇದೆ. ಒಂದು ಈ ಸಸಿನೂ ತಿಂದಿದ್ದೆ, ಹಣ್ಣು ಚೆನ್ನಾಗಿದೆ, ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಂಗೆ ಹಂಗೆ ಅನ್ಸ್ಬಿಡ್ತು. ಸೊ ಪಪಾಯ ತಿನ್ನಕ್ಕೆ ಈ ತರ ಪೇನ್ ಬಂದ್ಬಿಡ್ತಾ ಅನ್ನೋ ತರ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಸು, ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಕಾರ್ ಕೊಟ್ಟರು. ಸೊ ಬಿಟ್ಟಿದ್ರು ನಾನು ಹೋಗ್ಬೇಕಾದ್ರೆ. ಬಟ್ ಅಲ್ಲ ಹಿಂಗಾಗ್ಬಿಡ್ತಾರಪ್ಪ ಅಂತ ನಮ್ಮಮ್ಮ ಟೆನ್ಷನ್ ಮೇಲೆ ಕಾಲ್ ಮಾಡ್ತಾ ಇದ್ರು. ಸೊ ನಾ ಹೇಳ್ದೆ, ಇಲ್ಲಮ್ಮ ಸ್ವಲ್ಪ ಪೇನ್ ಕಡಿಮೆ ಆಗಿದೆ, ಪೇನ್ ಎಲ್ಲ ಆ ಕಂಡೀಷನ್ ಅಲ್ಲಿ ಬಂದವರೇ ನಮ್ಮವರು, ನಮ್ ಕಷ್ಟಕ್ಕಾದವರೇ ನಮ್ಮವರು ಅಂತ ನಾನು ಹೇಳ್ತೀನಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನೆಲ್ ಸಂಗೀತ ಸಮಾಚಾರ. ಸೊ ಇವತ್ತಿನ ಈ ವಿಡಿಯೋಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಆಗಿರುವಂಥ ವರ್ಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಶೇರ್ ಮಾಡೋಕ್ಕೆ ಕಾರಣ ಏನು ಅಂದರೆ, ಆ ಸಿಚುವೇಶನಲ್ಲಿ ಯಾವ ಥರ ನಾವು ನಮ್ಮನ್ನೇ ನಾವು ಟೇಕ್ ಕೇರ್ ಮಾಡಬೇಕು, ಸೆಲ್ಫ್ ಕೇರ್ ಮಾಡಬೇಕು. ಹಾಗೆ ಭಯನೂ ಜಾಸ್ತಿ ಪಟ್ಕೊಂಡ್ರೂ ಕಷ್ಟ ಆಗುತ್ತೆ, BP ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ನಮ್ಮನೆಯಲ್ಲಿ ಯಾವ ಥರ ನಾವು ಟೇಕ್ ಕೇರ್ ಮಾಡಬೇಕು ಅಂತ ಸಿಚುವೇಶನ್ ಬಂದಾಗ ನಾವು ಯಾವ ಥರ ಮುಂಜಾಗ್ರತೆ ಯಾವ ಥರ ಮುಂದೆ ಹೋಗಬೇಕು ಅನ್ನೋ ಒಂದು ನಾನು ಓನ್ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಸಿಚುವೇಶನ್ ಯಾವ ಥರ ನಾನು ಕಂಟ್ರೋಲ್ ಮಾಡಿದೆ, ಯಾವ ಥರ ಫೇಸ್ ಮಾಡಿದೆ, ಆ ಸಿಚುವೇಶನಿಂದ ಹೊರಗಡೆ ಬಂದೆ ಅಂತ ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಪ್ರೆಗ್ನೆನ್ಸಿಯಲ್ಲಿ ಇರೋವಂಥ ಸಾಕಷ್ಟು ಹೆಂಗಸರಿಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನಗೆ ಯಾವ ಥರ ಭಯ ಬಂದ್ಬಿಟ್ಟಿತ್ತು ಅಂದರೆ, ಇನ್ನೇನು 7th ಮಂತಲ್ಲೇ ಡೆಲಿವರಿ ಆಗ್ಬಿಡುತ್ತೇನೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಹಾಗೆ ಜಾಸ್ತಿ ಭಯ ಪಡ್ಕೊಂಡ್ರು BP ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಕೂಡ ಭಾಳ ಇರುತ್ತೆ ಆ ಟೈಮಲ್ಲಿ. ಸೊ ಯಾಕಪ್ಪ ಹಿಂಗಾಯ್ತು, ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದಾದರೆ, ನಾನು ನಾರ್ಮಲ್ ಆಗಿ ಮನೆಯಲ್ಲಿ ಪಾಪು ಇದ್ದಾಳೆ, ಸ್ಟೀನಾ ಇದ್ದಾಳೆ, ಅವಳು ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಾಡಲೇಬೇಕು ಮನೆಯಲ್ಲಿ, ಆಬ್ವಿಯಸ್ಲಿ ಯಾರಿಲ್ಲ ಮಾಡೋರು. ಸೊ ಎಲ್ಲಾನು ಕೆಲಸ ನನ್ನ ಕೈಯಿಂದನೇ ಆಗಬೇಕು, ಮುಂದೆ ಹಿಂದೆ ಎಲ್ಲ ಮಾಡ್ತಾ ಇರೋ, ಬಗ್ಗಿ ಎದ್ದು ಮಾಡೋದು ಎಲ್ಲ ಮಾಡ್ತಾ ಇದ್ದೀನಲ್ಲ. ಸೊ ನಾನು ಸ್ವಲ್ಪ ಹೊರಗಡೆ ಕೂಡ ಹಾಗೆ, ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಜನ ಇದ್ದಾರೆ, ಅವ್ರ ಮಕ್ಕಳು ಇರ್ತಾರೆ. ಸೊ ಚಿಕ್ಕ ಮಕ್ಕಳೆಲ್ಲ ನನ್ನ ಹತ್ರ ಬರ್ತಾರೆ, ಅವ್ರನ್ನೆಲ್ಲ ಎತ್ಕೋತಾ ಇರ್ತೀನಿ. ಸೊ ಸ್ಟೀನೂ ಕೂಡ ಹೊರಗಡೆ ಹೋಗಿ ಸ್ವಲ್ಪ ಆಟ ಆಡ್ಸ್ಕೊಂಡು ಬಂದಾದ್ಮೇಲೆ ಸ್ವಲ್ಪ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವಳು ಜೋಗುಳಲ್ಲೇ ಮಲ್ಕೋತಾಳೆ, ಅದನ್ನೆಲ್ಲ ದೂಗ್ತಾ ಇದ್ದೀನಿ. ಫುಲ್ಲು ಪೇನ್ ಸ್ಟಾರ್ಟ್ ಆಗ್ಬಿಡ್ತು, ಫುಲ್ ಸ್ಟಮಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು. ನನಗೆ ಅನ್ನಿಸ್ತು, ಏನಪ್ಪ ಈ ಥರ ಆಗ್ತಾ ಇದೆಯಲ್ಲ ಅಂತ. ಸೊ ನಾನೇನು ಮಾಡಿದೆ, ಅವಳನ್ನ ಫಸ್ಟ್ ಮಲಗಿಸಿ ಆದಮೇಲೆ ಬಂದೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಬೆಡ್ ಮೇಲೆ ಮಲ್ಕೊಂಡೆ. ಫುಲ್ಲು ಪೇನ್ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ಮೈಯೆಲ್ಲ ಫುಲ್ಲು ಸ್ವೆಟ್ಟಿಂಗ್ ಆಗ್ತಾ ಇದೆ, ಕಂಟ್ರೋಲ್ ಆಗ್ತಾ ಇಲ್ಲ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ, ಆ ಥರ ಆಗ್ತಾ ಇದೆ. ಒಂದು ಹಾಫ್ ಆನ್ ಅವರ್ ಆದರೂ ಅದೇ ಥರ ಆಗ್ಬಿಡ್ತು. ಸೊ ನಂಗೇನು ಅನ್ಸ್ಬಿಡ್ತು, ನನಗೆ ಈ ಥರ ಆಗ್ತಾ ಇದೆಯಲ್ಲ, ಡೆಲಿವರಿನೇ ಆಗ್ಬಿಡುತ್ತೋ ಏನೋ. ಈಗ ತಾನೇ ಜಸ್ಟ್ 7th ಮಂತ್ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ಈ ಥರ ಆಗ್ಬಿಟ್ರೆ ಹೆಂಗಪ್ಪ, ಪ್ರೀಮೆಚ್ಯೂರ್ ಬೇಬಿ ಆಗ್ಬಿಟ್ರೆ ಎಲ್ಲ ಬಹಳಷ್ಟು ಆ ಟೈಮಲ್ಲಿ ಎಷ್ಟೆಲ್ಲ ಕನ್ಫ್ಯೂಷನ್ಸು, ಎಷ್ಟೆಲ್ಲ ಚಿಂತೆಗಳು, ಹಾಗೆ ಏನೆಲ್ಲ ಥಾಟ್ಸು, ಡೌಟ್ಸ್ ಎಲ್ಲ ಬಂದ್ಬಿಡ್ತದೆ ತಲೆಯಲ್ಲಿ ಅಂದ್ಬಿಟ್ರೆ, ಆ ಸಿಚುವೇಶನಿಂದ ಬರೋದು ಹೆಂಗಪ್ಪ ಅನ್ನೋ ಥರ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾನೇನು ಮಾಡಿದೆ, ಸ್ವಲ್ಪ ರೆಸ್ಟ್ ಮಾಡಿದೆ. ಹಾಗೆ ಸ್ವೆಟ್ಟಿಂಗ್ ಎಲ್ಲ ಬರ್ತಾ ಇತ್ತು, ಸ್ವಲ್ಪ ಆ ಕಡೆ ಈ ಕಡೆ ತಿರುಗೋದೆಲ್ಲ ಮಾಡಿದೆ. ಬಟ್ ಏನು ಅಂದರೆ, ನಾರ್ಮಲ್ ಪೇನ್ ಬಂದಿತ್ತು. ಡೆಲಿವರಿ ಪೇನಲ್ಲಿ ಕಾಂಟ್ರಾಕ್ಷನ್ಸ್ ಏನು ಬರುತ್ತಲ್ಲ ಆ ಥರ ಏನಿರಲಿಲ್ಲ, ನಾರ್ಮಲ್ ಆಗಿ ಪೇನ್ ಬರ್ತಾ ಇತ್ತು. ಅಂದರೆ ಕಂಟಿನ್ಯೂಸ್ ಪೇನ್ ಇತ್ತು. ಕಾಂಟ್ರಾಕ್ಷನ್ಸ್ ಬರೋದು ಅದು ಡೆಲಿವರಿ ಪೇನ್ ಬರುತ್ತೆ. ಸೊ ಇದು ನಾನು ಜಾಸ್ತಿ ಕೆಲಸ ಮಾಡೋದ್ರಿಂದನೂ ಇಲ್ಲ ಭಾರ ಎಲ್ಲ ಎತ್ತೋದ್ರಿಂದನೂ ಏನಕ್ಕೂ ಬಂತು ಗೊತ್ತಿಲ್ಲ ನನಗೆ. ಬಟ್ ನನಗೆ ಅಂದರೆ ನಾರ್ಮಲ್ ಆಗಿ ಯೂಶಲ್ ಆಗಿ ಈ ಥರ ಪ್ರೆಗ್ನೆನ್ಸಿಯಲ್ಲಿರೋರೆಲ್ಲ ಸ್ವಲ್ಪ ಫುಡ್ ಅವಾಯ್ಡ್ ಮಾಡ್ತಾರೆ. ಪಪಾಯ ತಿನ್ನಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಡೇಟ್ಸ್ ತಿನ್ನಬಾರ್ದು ಅಂತ ಇದೆಲ್ಲ ಹೇಳ್ತಾರಲ್ಲ. ಸೊ ನನಗೆ ಡಾಕ್ಟರ್ ಹೇಳಿದರು, ರಾ ಪಪಾಯ ಎಲ್ಲ ತಿನ್ಬೇಡ, ಹಣ್ಣಾಗಿರೋವಂಥ ಪಪಾಯ ತಿನ್ನು, ಏನಾಗಲ್ಲ, ಅದು ತುಂಬಾ ಬೆನಿಫಿಟ್ ಇದೆ ಪಪಾಯಿಂದ ಅಂತ ಹೇಳ್ಬಿಟ್ಟು. ನಾನು ಒಂದು 2-3 ಟೈಮ್ಸ್ ಎಲ್ಲ ತಿಂತಾ ಇದ್ದೆ. ನಮ್ಮ ಹಸ್ಬೆಂಡು ಸ್ವಲ್ಪ ಫ್ರೂಟ್ಸು ಜಾಸ್ತಿ ತರೋದು, ನಮ್ಮ ಸ್ಟೀನಾಗಲಿ ಅವ್ರಿಗಾದ್ರೂ ಫ್ರೂಟ್ಸು ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರವರು. ಸೊ ಹಾಗಾಗಿ ನಾನು ನೋಡ್ತೀನಲ್ಲ, ನೋಡಿದಾಗ ನಂಗೆ ತಿನ್ನಬೇಕು ಅಂತ ಆಸೆ ಅಂತ ಅನ್ನಿಸ್ತದೆ ಒಂದೊಂದ್ಸಲ. ಸೊ ನಾನೇನು ಮಾಡ್ತೀನಿ, ಸ್ವಲ್ಪ ತಿಂತೀನಿ, ಇಲ್ಲ 1 ಪೀಸ್ ಕಟ್ ಮಾಡ್ಕೊಂಡು ತಿಂತೀನಿ, ಈ ಥರ ಮಾಡ್ತೀನಿ. ಬಟ್ ಒಂದಿನ ಏನಾಗಿತ್ತು, 1-2 ಪೀಸಸ್ ಏನೋ ತಿಂದಿದ್ದೆ, ಹಣ್ಣು ಚೆನ್ನಾಗಿದೆ, ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಂಗೆ ಹಂಗೆ ಅನ್ಸ್ಬಿಡ್ತು. ಸೊ ಪಪಾಯ ತಿನ್ನಕ್ಕೆ ಈ ಥರ ಪೇನ್ ಬಂದ್ಬಿಡ್ತಾ ಅನ್ನೋ ಥರ ಅನ್ಸ್ಬಿಡ್ತು. ಬಟ್ ಅದಲ್ಲ ಫ್ಯಾಕ್ಟ್, ಅದು ಏನಕ್ಕೆ ಬಂತು ಅಂತ ನನಗೂ ಗೊತ್ತಿಲ್ಲ.
ಡಾಕ್ಟರ್ ಹತ್ರ ಹೋಗಿ ಕೇಳೋವರೆಗೂ ನನಗೂ ಗೊತ್ತಿಲ್ಲ ಅದು ಯಾವ ಥರ ಫೇಸ್ ಮಾಡಬೇಕು ಸಿಚುವೇಶನ್ ಅಂತ ಹೇಳ್ಬಿಟ್ಟು. ಸೊ ಇಮಿಡಿಯೇಟಾಗಿ ಹಸ್ಬೆಂಡ್ ಫೋನ್ ಮಾಡಿದೆ. ಅವರು ಹಸ್ಬೆಂಡು ಆಫೀಸ್ಗೆ ಹೋಗಿದ್ರು. ಅರೌಂಡ್ 11:30 ಆಗಿತ್ತು. ಸೊ ಆ ಟೈಮಲ್ಲಿ ಹೋಗಿದ್ರು ಅವರು. ಫೋನ್ ಮಾಡಿ ಹೇಳಿದೆ, ಈ ಥರ ಪೇನ್ ಎಲ್ಲ ಬರ್ತಾ ಇದೆ, ಸಾಕಷ್ಟು ಫುಲ್ಲು ಕಂಟ್ರೋಲೇ ಆಗ್ತಾ ಇಲ್ಲ ನನಗೆ, ಎಷ್ಟು ರೆಸ್ಟ್ ಮಾಡ್ತಾ ಇದ್ದೀನಿ, ಒಂದು ಹಾಫ್ ಆನ್ ಅವರ್ ಆಯಿತು ಅಂದರೂ ರೆಸ್ಟ್ ಮಾಡ್ತಾ ಇದ್ದೀನಿ, ಕಂಟ್ರೋಲೇ ಆಗ್ತಾ ಇಲ್ಲ, ಫುಲ್ಲು ಸ್ವೆಟ್ಟಿಂಗ್ ಎಲ್ಲ ಬರ್ತಾ ಇದೆ ಅಂತ ಹೇಳಿದೆ. ಸೊ ಅವ್ರೇನಂದ್ರು, ಸ್ವಲ್ಪ ನೋಡು, ರೆಸ್ಟ್ ಮಾಡು ಅಂತ ಹೇಳಿದರು. ಸೊ ಆಯಿತು ನೋಡೋಣ ಅಂತೇಳಿ ಒಂದು 10 ಮಿನಿಟ್ಸ್ ಬಿಟ್ಟೆ, 15 ಮಿನಿಟ್ಸ್ ಬಿಟ್ಟೆ, ಮತ್ತೆ ಕಡಿಮೆನೇ ಆಗಲಿಲ್ಲ, ಅದೇ ಥರ ಸ್ಟಾರ್ಟ್ ಆಯಿತು. ಆಮೇಲೆ ಹೇಳಿದೆ, ನಂಗೆ ಆಗ್ತಾ ಇಲ್ಲ, ನೀನು ಬಂದುಬಿಡು ಅಂತ ಹೇಳಿದೆ. ಸೊ ಕೇಳಿಕೊಂಡು ಬಂದುಬಿಡು ಆಯಿತು ಅಂತೇಳಿ ಇಮ್ಮಿಡಿಯೇಟಾಗಿ ಪಾಪ ಅವರು ಆಫೀಸಲ್ಲೆಲ್ಲ ಇನ್ಫಾರ್ಮ್ ಮಾಡಿಬಿಟ್ಟು, ಇನ್ನೇನು ಅಲ್ಲಿಂದ ಬರೋದು ಕಷ್ಟನೇ ತುಂಬ. ಈ ಥರ ಲಂಚ್ ಬ್ರೇಕಲ್ಲಾದರೂ ಹೆಂಗಾದರೂ ಬರ್ಬೋದು, ಈ ಥರ ಆಫೀಸ್ ಟೈಮಿಂಗ್ಸಲ್ಲಿ ಬರೋದು ತುಂಬಾ ಕಷ್ಟ. ಆ ಗೇಟಲ್ಲೆಲ್ಲ ಕೇಳಿಕೊಂಡು, ಆಮೇಲೆ ಈಗ ಬೈಕೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕಂಪ್ನಿಯಲ್ಲಿ. ಸೊ ಬಂದರೂ ಕಾರಲ್ಲೇ ಬರಬೇಕು, ಕಾರಲ್ಲೇ ಹೋಗಬೇಕು. ಈ ಥರ ವೆಹಿಕಲ್ಲು ಸ್ವಲ್ಪ ಫೆಸಿಲಿಟಿ ಸ್ವಲ್ಪ ಕಡಿಮೆನೇ, ಬಸ್ಸಲ್ಲಿ ಹೋಗಬೇಕು ಅನ್ನೋ ಒಂದು, ಈಗ ಎಲ್ಲ ಬಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬಸ್ಗೆ ಮಾಡಿಬಿಟ್ಟಿದ್ದಾರೆ. ಸೊ ಹೆಂಗೋ ಅವರು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮಾಡಿದೆ. ಸ್ಟೀನಾನು ಮಲ್ಕೊಂಡಿದ್ಲು. ಅವಳು ಮಲ್ಕೊಂಡಿದ್ದಾಳಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ನಾನು ರೆಸ್ಟ್ ಮಾಡ್ಬೋದು ಅನ್ನೋ ಥರ ಮಲ್ಕೊಂಡಿದ್ದೆ. ಅದಾದಮೇಲೆ ಸರಿ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಹೊರಗಡೆ ಹೋಗೋಣ ಅಂತ ಹೊರಗಡೆ ಹೋದೆ. ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಬಹಳಷ್ಟು ಜನ, ಮುಂದ್ಗಡೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸು, ಅವರು ಫ್ರೆಂಡ್ಸ್ ಇದಾರಲ್ಲ, ಅವರು ವೈಫ್ಸ್ ಎಲ್ಲ ನಾನು ಇಲ್ಲೇ ಅಂದರೆ ನಮ್ಮ ಏರಿಯಲ್ಲೇ ಇರ್ತಾರೆ, ಅದು ನಮ್ಮ ಬ್ಲಾಕಲ್ಲೇ ಇರ್ತಾರೆ. ಸೊ ಹೊರಗಡೆ ಹೋದೆ ನಾನು. ಅಲ್ಲಿ ಒಬ್ಬರು ರಶ್ಮಿ ಅಂತ ಇದ್ದಾರೆ, ಅವರು ಅಷ್ಟೇ ತುಂಬ ಒಳ್ಳೆಯವರು. ಹೋದೆ ನಾನು. ಅವರು ಸ್ವಲ್ಪ ಅವ್ರ ಮಗನ್ನ ಕರ್ಕೊಂಡು ಅಲ್ಲಿ ಪಾರ್ಕಲ್ಲಿ ಆಟ ಆಡಕ್ಕೆ ಬಂದಿದ್ರು. ಸೊ ಅಲ್ಲಿಗೆ ಹೋದೆ ನಾನು. ಕಣ್ಣಲ್ಲಿ ನೀರು ಹಾಗೆ ಬಿಡ್ಬಿಡು ಅಂತ ಬಂದ್ಬಿಡ್ತು. ಅವ್ರು ನೋಡಿದ ಕೂಡಲೇ ಏನೋ ಒಂಥರ ದುಃಖ ಅಂತ ಅನಿಸ್ಬಿಡ್ತು. ಯಾಕಪ್ಪ ಹಿಂಗೆ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಡ್ಕೊಂಡು ಹೋದೆ. ಏನಾಯಿತು ಅಂತ ಕೇಳಿದ್ರು. ನಾ ಹೇಳಿದ್ರೆ, ಹಿಂಗೆ ಈ ಥರ ಪೇನ್ ಬರ್ತಾ ಇದೆ, ಸಾಕಷ್ಟು ಕಂಟ್ರೋಲೇ ಆಗ್ತಾ ಇಲ್ಲ, ಫುಲ್ಲು ಸ್ವೆಟ್ಟಿಂಗ್ ಬರ್ತಾ ಇದೆ ಅಂತ ಹೇಳಿದೆ. ಅವರು ಹೌದಾ, ಹಂಗೆ ಸ್ವಲ್ಪ ರೆಸ್ಟ್ ಮಾಡಿ, ಜಾಸ್ತಿ ಟೆನ್ಷನ್ ತೊಗೋಬೇಡಿ ಅಂತೇಳಿ ಮತ್ತೆ ಮನೆ ಕರ್ಕೊಂಡು ಹೋಗಿ ಕಾಲೆಲ್ಲ ಮಸಾಜ್ ಮಾಡಿ, ಆಮೇಲೆ ದೃಷ್ಟಿ ಎಲ್ಲ ತೆಗೆದು ಎಣ್ಣೆ ಹಾಕಿ ಚೆನ್ನಾಗಿ ಅಲ್ಲಿ ಕಾಲು ಎಲ್ಲ ಮಸಾಜ್ ಮಾಡಿದರು. ಸ್ವಲ್ಪ ಅಷ್ಟೊತ್ತಿಗೆ ಸ್ವಲ್ಪ ನೋವು ಅನ್ನೋದು ಕಡಿಮೆ ಆಗಿತ್ತು ಹೊರಗಡೆ ಹೋಗೋಷ್ಟಲ್ಲೇ. ಬಟ್ ಅವ್ರು ನೋಡಿದ ಕೂಡ ಒಂಥರ ದುಃಖ ಅನ್ನೋದು ಬಂದ್ಬಿಡ್ತು ನನಗೆ. ಅಂದರೆ ನಮ್ಮ ಕಷ್ಟದಲ್ಲಿ ಆಗೋರೇ ನಮ್ಮವರು ಅಂತ ನಾನು ಅನ್ಕೋತೀನಿ. ಏನಕ್ಕೆ ಅಂದರೆ ಆ ಥರ ಟೈಮಲ್ಲಿ ನಮ್ಮವ್ರು ಅನ್ನೋದು, ನಮ್ಮ ಸ್ವಂತದವ್ರು ಅನ್ನೋದು ನಮ್ಮ ಸುತ್ತಮುತ್ತ ಇರೋದಿಲ್ಲ. ಆ ಸಿಚುವೇಶನ್ಗೆ, ಆ ಕಂಡೀಷನಲ್ಲಿ ಒಂದೊಂದು ಸಲ. ಸೊ ಈ ಥರ ನಮ್ಮ ಫ್ರೆಂಡ್ಸು ಯಾವಾಗ ಈ ಥರ ಸ್ವಲ್ಪ ಕಷ್ಟ ಆದಾಗಲಿ ನಮಗೆ ಮರುಗ್ತಾರಲ್ಲ, ನೋಡ್ತಾರಲ್ಲ, ಅಂಥವ್ರೆ ನಮ್ಮವರು ಅಂತ ಅನ್ನಿಸ್ತದೆ ನನಗೆ. ನಮ್ಮ ಕಷ್ಟದಲ್ಲಿ ನಮ್ಮ ಜೊತೆ ಇದ್ದವರೇ ನಮ್ಗೆ ಆಗೋದು ಯಾವಾಗಲೂ. ನಮ್ಮ ಸುಖದಲ್ಲಿ ಇರೋರು ನಮ್ಗೆ ಯಾವತ್ತೂ ಆಗೋದೇ ಇಲ್ಲ. ಸುಖದಲ್ಲಿ ಎಲ್ಲರೂ ಇರ್ತಾರೆ, ನಾವು ಸಂತೋಷವಾಗಿದ್ದಾಗ ಎಲ್ಲರೂ ಬರ್ತಾರೆ. ಆದರೆ ನಾವು ಕಷ್ಟದಲ್ಲಿ ಇರ್ಬೇಕಾದ್ರೆ, ನಾವು ನೋವಲ್ಲಿರ್ಬೇಕಾದ್ರೆ ಯಾರೂ ಬರಲ್ಲ. ಸೊ ಆ ಸಿಚುವೇಶನ್ಲಿ, ಆ ಕಂಡೀಷನಲ್ಲಿ ಬಂದವರೇ ನಮ್ಮವರು, ನಮ್ಮ ಕಷ್ಟಕ್ಕಾದವರೇ ನಮ್ಮವರು ಅಂತ ನಾನು ಹೇಳ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಮಾಡಿ ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು. ಬಂದ ಕೂಡಲೇ ಪಕ್ಕದಲ್ಲಿ ಹಸ್ಬೆಂಡ್ ಫ್ರೆಂಡ್ ಅವರು ಕಾರವಾರದವರು ಇದ್ದಾರೆ. ಪಾಪ ಅವ್ರು ಕಾರೆಲ್ಲ ಕೊಟ್ಟರು, ಹೊಸ ಕಾರ್ ಅದು. ತೊಗೊಂಡು ಒಂದು 6 ಮಂತ್ಸ್ ಆದರೂ ಆಗಿರ್ಬೋದು. ಕಾರೆಲ್ಲ ಕೊಟ್ಟರು, ತೊಗೊಂಡು ಹೋಗು, ನೀನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು, ಎಮರ್ಜೆನ್ಸಿ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನು ಅಂದರೆ, ಯಾರೇ ಆಗಲಿ ಆ ಟೈಮಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಏನೇ ಆಗಲಿ, ಕಾರ್ ಯಾವುದೇ ಆಗಲಿ, ಹೊಸ ಕಾರ್ ಕೊಡಬೇಕಾದ್ರೂ ಹಿಂದೆ ಮುಂದೆ ನೋಡ್ತಾರೆ. ಏನಾದರೂ ಸ್ವಲ್ಪ ಏನಾದರೂ ಡ್ಯಾಮೇಜ್ ಮಾಡಿಬಿಡ್ತಾರೋ, ಏನಾದರೂ ಅವ್ರು ಓಡ್ಸೋಕ್ಕೆ ಬರುತ್ತೋ ಇಲ್ಲ ಅಂತ ಬಹಳಷ್ಟು ಥಿಂಕಿಂಗ್ ಇರುತ್ತೆ, ಅವ್ರಿಗೆ ಥಾಟ್ಸ್ ಇರುತ್ತೆ. ಅಷ್ಟು ಈಸಿಯಾಗಿ ಯಾರೂ ಕೊಡಲ್ಲ ಕಾರು. ಅಂದರೆ ಹಸ್ಬೆಂಡ್ನೇ ಡ್ರೈವ್ ಮಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಯಾರೂ ಅಷ್ಟು ಈಸಿಯಾಗಿ ಕೊಡಲ್ಲ. ಬಟ್ ಅವರು ಈಸಿಯಾಗಿ ಇಲ್ಲ ಕರ್ಕೊಂಡು ಹೋಗು, ಫಸ್ಟು ಟ್ರೀಟ್ಮೆಂಟ್ ಕೊಡಿಸು, ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಅವ್ರು ಕಾರ್ ಕೊಟ್ಟರು. ಸೊ ನಾವು ಏನು ಮಾಡಿದ್ವಿ, ಇಲ್ಲಿಂದ ಸ್ಟೀನಾಗೆಲ್ಲ ರೆಡಿ ಮಾಡಿ, ಸ್ವಲ್ಪ ಏನಿದೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಹೋದ್ವಿ. ಬಳ್ಳಾರಿಗೆ ಹೋಗಿ, ಅವತ್ತಿನ ದಿನ ಡಾಕ್ಟರ್ ಇರಲಿಲ್ಲ. ಸೊ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನೋಡಬೇಕು ಎಲ್ಲರೂ, ನಾನು ಇನ್ನೇನು ಹೋಗೇ ಬಿಡ್ತೀನಿ ನಮ್ಮಮ್ಮ ಮನೆಗೆ ಡೆಲಿವರಿಗೆ ಅಂತ ಹೇಳ್ಬಿಟ್ಟು ಆ ಥರ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಒಂದು 4-5 ಜನ ಇಲ್ಲಿರೋರು, ಆ ಕಡೆ ಅಂದರೆ ಫ್ರೆಂಡ್ ನೇಬರ್ಸು, ಈ ಕಡೆ ಸೈಡ್ ಇರೋರು, ಆಪೋಸಿಟ್ ಇರೋರು, ಎಲ್ಲರೂ ಒಂದು 4-5 ಜನ ಬಂದುಬಿಟ್ಟಿದ್ರು ನಾನು ಹೋಗ್ಬೇಕಾದ್ರೆ. ಬಟ್ ನನಗೆ ಒಂಥರ ಹೆಂಗೆ ಅಂದರೆ, ಸ್ವಲ್ಪ ಜನ ಆದರೂ ನನ್ನ ಜೊತೆ ಇದ್ದಾರಲ್ಲಪ್ಪ ನನ್ನ ಕಷ್ಟ ಟೈಮಲ್ಲಿ ಅನ್ನೋ ಒಂದು ಖುಷಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಆ ಬೇಜಾರು ಒಂದಿತ್ತು ಆ ಟೈಮಲ್ಲಿ. ಆ ಸಿಚುವೇಶನ್ ಹೇಳಲಿಕ್ಕಾಗಲ್ಲ. ಬಟ್ ಆ ಸಿಚುವೇಶನ್ ಮತ್ತೆ ಬರೋದು ಬೇಡಪ್ಪ ಅಂತ ನಾನು ಪ್ರೇಯರ್ ಮಾಡ್ಕೋತೀನಿ.
ಯಾಕಿಷ್ಟು ಈ ಥರ ಆಯಿತು ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟು ಟಯರ್ಡ್ನೆಸ್ ಅನ್ನೋದು ಇರಲಿಲ್ಲ. ಈಗ ಬಹಳ ಟಯರ್ಡ್ನೆಸ್ಸು, ಸುಸ್ತು ಅಂತ ಅನ್ನಿಸ್ತದೆ. ಬಿಕಾಸ್ ಅವಳು ನೋಡ್ಕೋಬೇಕು, ಮನೆ ಕೆಲಸ ಎಲ್ಲ ಮಾಡಬೇಕು, ಅಡುಗೆ ಮಾಡಬೇಕು. ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ, ಅವರು ಪಾಪ ಆಫೀಸ್ಗೆ ಹೋಗಿ ಬರ್ತಾರೆ, ಅವ್ರಿಗೂ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಅಷ್ಟಿನ ನೋಡ್ಕೋತಾ ಇರ್ತಾರೆ. ಈ ಥರ ಎಲ್ಲ ಇರುತ್ತೆ. ನಮ್ಮದು ನಮ್ಮ ಇವಾಗಿರೋವಂಥ ಇದಕ್ಕೆ ಯಾರೂ ಬಂದು ನೋಡ್ಕೊಳ್ಳೋಷ್ಟು ಇಲ್ಲ. ನಮ್ಮ ಅಮ್ಮನೂ ಬರೋಷ್ಟು ಇಲ್ಲ, ನಮ್ಮ ಹಸ್ಬೆಂಡ್ ಕಡೆಯವರು ಬರೋಷ್ಟು ಇಲ್ಲ. ಎಲ್ಲನೂ ನಾವೇ ನೋಡ್ಕೋಬೇಕಾಗುತ್ತೆ. ಥ್ಯಾಂಕ್ಫುಲಿ ನಮ್ಮ ಅಮ್ಮನ ಮನೆ ಸ್ವಲ್ಪ ಇಲ್ಲೇ 1/2 hour ಡಿಸ್ಟೆನ್ಸಲ್ಲಿ ಇದೆ. ಸೊ ನಾವು ಬೇಕು ಅಂದಾಗ ಹೋಗ್ಬೋದು, ಬರ್ಬೋದು. ಅವರೊಬ್ರು ಇದ್ದಾರೆ, ಏನಾದರೂ ಹುಷಾರಿಲ್ಲ ಅಂದರು, ನನ್ನ ಸ್ಟೀನಾಗೂ ಹುಷಾರಿಲ್ಲ ಅಂದರು, ನನಗೂ ಹುಷಾರಿಲ್ಲ ಅಂದರು, ಪಟ್ ಅಂತ ನಾವು ಹೋಗ್ಬಿಡ್ತೀವಿ ಬಳ್ಳಾರಿಗೆ. ಅಲ್ಲೇ ರೆಸ್ಟ್ ಮಾಡ್ಲಿಕ್ಕಾಗುತ್ತೆ. ನಮ್ಮ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸ್ಟೀನ ನೋಡ್ಕೊಳ್ಳಿಕ್ಕೆ. ಅಡುಗೆನೂ ಅಷ್ಟೇ, ನಾನು ಹೋದ್ರೆ ಒಂದು ಕೆಲಸನೂ ಮಾಡಲ್ಲ ಮನೆಯಲ್ಲಿ, ಎಲ್ಲ ನಮ್ಮ ಅಮ್ಮನೇ ಮಾಡ್ಕೋತಾರೆ, ಪಾಪನೂ ನೋಡ್ಕೋತಾರೆ. ಈ ಥರ ಸ್ವಲ್ಪ ಫೆಸಿಲಿಟಿ ನನಗೆ ಚೆನ್ನಾಗಿರೋದ್ರಿಂದ ಸ್ವಲ್ಪ ನಾವು ಮುಂದೆ ಹೋಗಲಿಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾವು ಜೀವನ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತಿದೆ ಅಂತ ನನಗೆ ಅನ್ನಿಸ್ತದೆ. ಸೊ ನಾವು ಆ ಟೈಮಲ್ಲಿ ಕಾರ್ ಮಾಡ್ಕೊಂಡು ಹೋಗಿ ಬಳ್ಳಾರಿ ರೀಚ್ ಆದ್ವಿ. ಇನ್ನೇನು ನಮ್ಮ ಅಮ್ಮಂಗೆ ಟೆನ್ಷನ್ ಆಗಿಬಿಟ್ಟಿದ್ದು, ಏನಾಯಿತು ಈಗ ತಾನೇ 7th month ಸ್ಟಾರ್ಟ್ ಆಗಿದೆ, ಸೊ ಇಷ್ಟರಲ್ಲೇ ಯಾವ ಥರ ಆಗ್ಬಿಡ್ತಲ್ಲ, ಹಿಂಗೆ ಆಗ್ಬಿಡ್ತಲ್ಲಪ್ಪ ಅಂತ ನಮ್ಮ ಅಮ್ಮಗೆ ಟೆನ್ಷನ್ ಮೇಲೆ ಮೇಲೆ ಕಾಲ್ ಮಾಡ್ತಾಯಿದ್ರು. ಸೊ ನಾನು ಹೇಳಿದೆ, ಇಲ್ಲಮ್ಮ ಸ್ವಲ್ಪ ಪೇನ್ ಕಡಿಮೆ ಆಗಿದೆ, ಪೇನ್ ಎಲ್ಲ ಹೋಯ್ತು, ಏನು ಜಾಸ್ತಿ ಇಲ್ಲ, ಬಟ್ ಬರ್ತಾ ಇದ್ವಿ, ಮೆಲ್ಲಕ್ಕೆ ಸ್ಲೋ ಆಗಿ ಬರ್ತೀವಿ ನಾವು, ಕಾರಲ್ಲೇ ಬಸ್ಸಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಸ್ಸು ಇವಾಗ ಈಗಿಂದ ಇದಕ್ಕೆ ಅಯ್ಯೋ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಒಂದು ಸೀಟ್ ಸಿಕ್ಕರೆ ಒಂದು ರಶ್ ಇರುತ್ತೆ, ಕುತ್ಕೋಬೇಕು, ನಿಂತ್ಕೋಬೇಕು, ಇದೆಲ್ಲ ಇಟ್ಕೊಂಡು ಪಾಪನ ಇಟ್ಕೊಂಡು ನಾನು ಪ್ರೆಗ್ನೆಂಟು, ಅದರಲ್ಲೆಲ್ಲ ಹೋಗ್ಲಿಕ್ಕಂತೂ ಆಗಲ್ಲ. ಸೊ ಹಾಗಾಗಿ ಏನಿದ್ರು ಇವಾಗ ಇರೋ ಸಿಚುವೇಶನ್ಗೆ, ಕಂಡೀಷನ್ಗೆ ಕಾರಲ್ಲೇ ಹೋಗಬೇಕು, ಕಾರಲ್ಲಿ ಬರಬೇಕು. ಏನು ಹೋದರೆ ಒಂದು 500-600 ಹೋಗ್ಬೋದು ಪೆಟ್ರೋಲ್ಗೆ. ಸೊ ಹೋಗಿ ರೀಚ್ ಆದ್ವಿ. ಇನ್ನೇನು ಅವತ್ತಿನ ದಿನಾನೇ ಹೋಗಬೇಕು ಅಂತಲೇ ಹೋಗಿದ್ವಿ ನಾವು ಡಾಕ್ಟರ್ ಹತ್ರ. ಲೇಡಿ ಡಾಕ್ಟರು ಚೆನ್ನಾಗಿ ನೋಡ್ತಾರೆ, ಅವರು ಒಂದು 20 years ಎಕ್ಸ್ಪೀರಿಯನ್ಸ್ ಇರ್ಬೋದು. ಹಾಗೆ ನಮ್ಮ ಅಕ್ಕಂಗೂ ಅಲ್ಲೇ ತೋರಿಸಿದ್ರು, ನಮ್ಮ ಅಕ್ಕಂಗೂ ಇವಾಗಲೂ ಅಲ್ಲೇ ತೋರಿಸಿದ್ರು, 3rd ಬೇಬಿ ಆದ್ರೂ ಅಲ್ಲೇ ತೋರಿಸಿದ್ರು. ನನಗೂ ಅಷ್ಟೇ, ನಾನು ಶ್ರೀನಾಗೂ ಅಲ್ಲೇ ತೋರಿಸಿದೆ, ನಾರ್ಮಲ್ ಡೆಲಿವರಿ ಅವರೇ ಮಾಡಿದ್ರು ಅಲ್ಲೇ. ಸೊ 2nd ಬೇಬಿಗೂ ಅಲ್ಲೇ ತೋರಿಸ್ತಾ ಇದ್ವಿ. ನಮಗೊಂಥರ ಸೇಫಾಗಿ ಮಾಡ್ತಾರೆ ಅವರು ನಮ್ಮ ಡೆಲಿವರಿ ಅನ್ನೋ ಒಂದು ಸ್ಟ್ರಾಂಗ್ ಗ್ಯಾರಂಟಿ ಇದೆ ನಮಗೆ. ಸೊ ಹಾಗಾಗಿ ಅಲ್ಲೇ ತೋರಿಸ್ತೀವಿ ನಾವು. ಅಮೌಂಟ್ ಅಂದರೆ ಪ್ರೈವೇಟ್ ಅಮೌಂಟ್ ಹೋದ್ರೂ ಪರವಾಗಿಲ್ಲ, ಎಲ್ಲ ಚೆನ್ನಾಗಾದ್ರೆ ಸಾಕಪ್ಪ ಅನ್ನೋ ಥರ. ಸೊ ಅವತ್ತು ಹೋಗಿದ್ವಿ, ಹೋಗೋಷ್ಟರಲ್ಲೇ ಒಂದು 2 to 3 o'clock ಆಗಿದ್ವಿ. ಹೋಗಿದ್ದು ಅಷ್ಟರಲ್ಲೇ ಎಲ್ಲ ಕನ್ಸಲ್ಟೇಷನ್ ಎಲ್ಲ ಮುಗಿದು ಬಾಗಿಲು ಹಾಕ್ಬಿಟ್ಟಿದ್ರು. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂದರೆ ಮತ್ತೆ ನೆಕ್ಸ್ಟ್ ಡೇ ಸಾಟರ್ಡೆ ಏನೋ ಯುಗಾದಿ ಏನೋ ಇತ್ತು ಅಂತೇಳಿ ಮತ್ತೆ ಅವಾಗಲೂ ಲಾಕ್ ಮಾಡಿದ್ರು. ಸೊ ನೆಕ್ಸ್ಟ್ ಮಂಡೇ ಹೋಗಿದ್ದೆ. ನಾನು ಹೇಳಿದೆ ಈ ಥರ ಪೇನ್ ಸ್ಟಾರ್ಟ್ ಆಗಿತ್ತು ನನಗೆ ಅಂದರೆ. ಸೊ ನಾರ್ಮಲ್ ಡೆಲಿವರಿ ಅಲ್ಲ, 2nd ಬೇಬಿ ಇರ್ಬೋದು, ನೀನು ಜಾಸ್ತಿ ಕೆಲಸ ಮಾಡ್ತೀಯಲ್ಲ ಅದರಿಂದ ಇರ್ಬೋದೇನೋ, ಈ ಥರ ಆಗೋದು ಸಹಜ, ಏನು ಹೆದರ್ಕೋಬೇಡ, ಟ್ಯಾಬ್ಲೆಟ್ಸ್ ತಗೋ. ಬಟ್ ನಾನು ಯಾವ ಥರ ಟ್ಯಾಬ್ಲೆಟ್ಸ್ ಅಂದರೆ, ಅವರು 30 daysಗೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ನಾನು 10 to 15 ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀನಿ ಅಷ್ಟೇ. ಬಿಕಾಸ್ ಆ ಟ್ಯಾಬ್ಲೆಟ್ಸ್ಗೆ ನನಗೆ ವಾಮಿಟ್ ಥರ ಸೆನ್ಸೇಷನ್ ಜಾಸ್ತಿ ಅನ್ನಿಸ್ತದೆ ಒಂದೊಂದು ಸಲ. ಸೊ ಹಾಗಾಗಿ ಅಷ್ಟು ಟ್ಯಾಬ್ಲೆಟ್ಸ್ ನನಗೆ ನುಂಗೋಕ್ಕಾಗಲ್ಲ, ಕಂಟಿನ್ಯೂಸ್ ನುಂಗೋಕ್ಕಂತೂ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು 1/2 ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀನಿ. ಇನ್ನೊಂದು 1/2 ನಾನು ಮನೇಲಿ ಸ್ವಲ್ಪ ಚೆನ್ನಾಗಿ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇರ್ತೀನಿ. ಸೊ ಈ ಥರ ಹೇಳಿದರು ಅವರು ನನಗೆ. ಸ್ವಲ್ಪ ಬ್ಲಡ್ ಚೆಕಪ್ ಮಾಡಿದರು, ಹಾಗೆ ಯೂರಿನ್ ಟೆಸ್ಟ್ ಮಾಡಿದರು, ಮತ್ತು ಇನ್ನೊಂದೇನೆಂದರೆ ಶುಗರ್ ಟೆಸ್ಟ್ ಒಂದು ಮಾಡಿದರು. ಸೊ ಆವಾಗ ಹೇಳಿದ್ರು, ನಿಮಗೆ ಸ್ವಲ್ಪ ಶುಗರ್ ಕಂಟೆಂಟು ಸ್ವಲ್ಪ ಜಾಸ್ತಿ ಆಗಿದೆ, ಸೊ ಹಾಗಾಗಿ ಅದ್ರ ಮೇಲೆ ಬಂದಿರ್ಬೋದು ಪೇಯ್ನು. ಎಲ್ಲ ಕರೆಕ್ಟ್ ಆಗಿದೆ, ಬ್ಲಡ್ಡು ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಏನು ಭಯ ಪಡ್ಕೋಬೇಡ, ಈ ಥರ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಕಾಲ್ ಮಾಡು ಅಂತ ಹೇಳಿದ್ರು. ಸೊ ಹೋಗಿ ಬಂದಮೇಲೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಚೆನ್ನಾಗಿದೆ, ಬೇಬಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಸ್ವಲ್ಪ ಚೆನ್ನಾಗಂತ ಅನ್ನಿಸ್ತು, ಖುಷಿ ಅಂತ ಅನ್ನಿಸ್ತು. ಏನಾಗಲಿಲ್ಲಲ್ಲಪ್ಪ, ಥ್ಯಾಂಕ್ಫುಲಿ ದೇವರಿದ್ದಾನೆ, ಎಲ್ಲ ಒಳ್ಳೆಯದೇ ಆಯಿತು ಅನ್ನೋ ಥರ ಅನ್ನಿಸ್ತು. ಸೊ ಈ ಥರ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂದರೆ, ಕಾಮ್ ಆಗಿರಿ ನೀವು. ಯಾವುದೇ ಈ ಥರ ಪೇಯ್ನೇ ಆಗಲಿ, ಏನೋ ಬಂತು ಅಂತ ಸ್ವಲ್ಪ ರೆಸ್ಟ್ ಮಾಡಿ, ಒಂದು 1/2 hour to 1 hour ರೆಸ್ಟ್ ಮಾಡಿ ಆದಮೇಲೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ. ಇಲ್ಲ ಅದಕ್ಕಿಂತ ಮುಂಚೆನೇ ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಬೇಗನೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಕಾಂಟ್ರಾಕ್ಷನ್ಸ್ ಯಾವಾಗಲೂ ನಿಮಗೆ ಸ್ಟಾಪ್ ಆಗಲ್ಲ. ಒಂದು ಕಾಂಟ್ರಾಕ್ಷನ್ ನಿಮ್ಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗಿದೆ ಅಂದರೆ ಬಿಟ್ಟು 5 minutes ಒಂದ್ಸಲ ಈ ಥರ ಕಾಂಟ್ರಾಕ್ಷನ್ ಬರೋದು, ಪೇನ್ ಬರೋದು ಸ್ಟಾರ್ಟ್ ಆಗುತ್ತೆ, ಅದು ಲೇಬರ್ ಪೇಯ್ನು. ಸೊಂಟ ನೋವು ಕೂಡ ಇರುತ್ತೆ. ಈ ಥರ ಕಂಟಿನ್ಯೂಸ್ ಪೇಯ್ನು, ಸೊಂಟ ನೋವೆಲ್ಲ ಇದೆ ಅಂದರೆ ನಾರ್ಮಲ್ ಬೇರೆ ಪೇಯ್ನ್ ಬಂದಿರ್ಬೋದು ಅಷ್ಟೇ, ಹಾಗಂತ ಅದು ಡೆಲಿವರಿ ಪೇಯ್ನ್ ಅಂತಲೇ ಅಲ್ಲ. ಸೊ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಹೈಡ್ರೇಷನ್, ಅವಾಗವಾಗ ನೀರು ಕುಡಿಯೋದಾಗಲಿ, ನಿಮ್ಮ ಬಾಡಿನ ನೀವು ಹೈಡ್ರೇಟೆಡ್ ಆಗಿ ಇಟ್ಕೊಂಡಿರಿ. ಸೊ ಎಲ್ಲನೂ ಒಳ್ಳೆಯದಾಗುತ್ತೆ.
ಆದಷ್ಟು ಹೆಲ್ದಿ ಫುಡ್ ತಿನ್ನಕ್ಕೆ ಟ್ರೈ ಮಾಡಿ, ಹೊರಗಡೆ ಫುಡ್ ಅವಾಯ್ಡ್ ಮಾಡಿ. ಮನೇಲೆ ಜ್ಯೂಸಸ್ ಆಗಲಿ, ಹಣ್ಣಾಗಲಿ, ತರಕಾರಿ, ವೆಜಿಟೇಬಲ್ಸು, ವಾಟರ್, ಈ ಥರ ಟ್ಯಾಬ್ಲೆಟ್ಸ್ ಅವ್ರು ಏನು ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಸ್ನು ಕರೆಕ್ಟಾಗಿ ತೊಗೊಳ್ಳಿ. ಸೊ ನಾನು ಈ ಪ್ರೆಗ್ನೆನ್ಸಿಲಿ ನಾನು ಯಾವ ಥರ ಟಿಪ್ಸ್ ಫಾಲೋ ಮಾಡ್ತಾ ಇದ್ದೀನಿ, ಯಾವ ಥರ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಅಂತ ನಾನು ಇನ್ನೊಂದು ವಿಡಿಯೋಲಿ ಮಾಡಿ ತೋರಿಸ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಪ್ರೆಗ್ನೆನ್ಸಿಯಲ್ಲಿದ್ದೀರಾ ಅವ್ರಿಗೆಲ್ಲ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.